ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ನಾನಿವತ್ತು ಬೀಟ್ರೂಟದು ಹಲ್ವಾ ಮಾಡೋಣ ಅಂತೇಳ್ಬಿಟ್ಟು ನೋಡಿ, ನಾನು ಬೀಟ್ರೂಟ್ ಇಟ್ಕೊಂಡಿದ್ದೇನೆ. ಬೀಟ್ರೂಟ್ ಹಲ್ವಾ ಮಾಡಲಿಕ್ಕೆ ಈಗ ರೆಡಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಇದು ಬೀಟ್ರೂಟದು ಫುಲ್ಲು ಸಿಪ್ಪೆ ಎಲ್ಲ ತೆಗಿಬೇಕು, ಕ್ಲೀನಾಗಿ ಸಿಪ್ಪೆ ತೆಗಿಬೇಕು. ಆಮೇಲೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದನ್ನು ತುರ್ಕೊಳ್ಬೇಕು. ನಾನು ಸ್ಕೂಲಿಗೆ ನ್ಯೂಟ್ರಿಷನ್ ಫುಡ್ ಬಗ್ಗೆ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಹಾಗಾಗಿ ನಾನು ಇದನ್ನು ಮಾಡಿ ತಗೊಂಡು ಹೋಗ್ತಾ ಇದ್ದೇನೆ. ಈ ರೀತಿ ತುರಿದಾಯಿತು. ಆಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಫುಲ್ ಹಾಕ್ಕೊಂಡು ಆಮೇಲೆ ಅದರ ರಸವನ್ನು ತೆಗೆಯುವಂಥದ್ದು. ಮಿಕ್ಸಿಗೆ ಹಾಕಿ ಗ್ರೈಂಡ್ ಆದಮೇಲೆ ಈ ರೀತಿ ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಇದು ಮಾಡಬೇಕು. ಆಗ ಅದರಲ್ಲಿರುವಂತಹ ರಸದಲ್ಲಿ ಹಲ್ವಾ ಮಾಡುವಂತಹದ್ದು. ಹಾಗೆ ಕೂಡ ಮಾಡ್ತಾರೆ, ಬಟ್ ನಾನು ಈ ಥರ ಟ್ರೈ ಮಾಡಿದೆ. ಇದು ಕಾರ್ನ್ ಫ್ಲೋರು. ಇದನ್ನು ನಾನು ಅದಕ್ಕೆ ಹಾಕ್ತಾ ಇದ್ದೇನೆ. ಈಗ ಫಸ್ಟಿಗೆ ನಾನೀಗ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿ ಆಮೇಲೆ ಬೀಟ್ರೂಟ್ ರಸವನ್ನು ಹಾಕ್ತಾ ಇದ್ದೇನೆ. ಹಾಗೆ ಸಕ್ಕರೆ ಕೂಡ ತಗೊಂಡಿದ್ದೇನೆ. ಕೆಲವರು ಬೆಲ್ಲ ಯೂಸ್ ಮಾಡ್ತಾರೆ, ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ನಾನು ಸಕ್ಕರೆ ಟ್ರೈ ಮಾಡಿದೆ. ಹಾಗೆ ಬೆಲ್ಲದ ಪೌಡರ್ ಕೂಡ ಇತ್ತು, ಹಾಗೆ ಅದನ್ನು ಕೂಡ ಸ್ವಲ್ಪ ಹಾಕಿದ್ದೆ. ಹಾಗೆ ಕಾರ್ನ್ಫ್ಲೋರ್ ಕೂಡ ಇದು ಸ್ವಲ್ಪ ಕುದೀತಾ ಬರ್ತಾ ಇರುವ ಹಾಗೆ ಕಾರ್ನ್ಫ್ಲೋರ್ ಕೂಡ ಹಾಕಬೇಕು. ಅದು ಸಮ ಪ್ರಮಾಣದಲ್ಲಿ ಇರಬೇಕು. ಈ ಸಕ್ಕರೆ ಎಷ್ಟು ಇದೆಯೋ ಅದೇ ಥರ ಇದನ್ನು ಸ್ವಲ್ಪ ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಗಟ್ಟಿ ಗಟ್ಟಿ ಇದಾಗಬಾರ್ದು ಬೇಗ. ಆಮೇಲೆ ನಾನೀಗ ಇಲ್ಲಿ ಸ್ವಲ್ಪ ಗೋಡಂಬಿ ಇತ್ತು, ಹಾಗಾಗಿ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೇನೆ. ಗೋಡಂಬಿ ಇದ್ದರೆ ಚೆನ್ನಾಗಿರ್ತದೆ ಹಲ್ವದಲ್ಲಿ. ಮತ್ತು ನಾನು ಸ್ವಲ್ಪ ಇದ್ದಿರೋದು, ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತದೆ. ಈಗ ನಾನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಅದನ್ನು ಕೈಯಾಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಅದು ಅಲ್ಲಿಗೆ ಗಟ್ಟಿ ಆಗ್ತಾ ಬರ್ತದೆ. ನೋಡಿ, ಈಗಲೇ ಹದ ಬರ್ತಾ ಇದೆ ನೋಡಿ, ಕೈಯಾಡಿಸ್ತಾನೇ ಇರಬೇಕು. ಆದರೆ ಇಲ್ಲಾಂದರೆ ತುಂಬ ತಳ ಹಿಡಿಯುವ ಸಾಧ್ಯತೆ ಇದೆ. ಹಾಗೆ ಅದು ಗಂಟುಗಟ್ತದೆ. ಅದಕ್ಕೋಸ್ಕರ ನಾವು ಆಗಾಗ ಮಗ್ಸ್ತಾನೆ ಇರಬೇಕು. ಆಗಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿದರೆ ಚೆನ್ನಾಗಿರ್ತದೆ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಿದ್ರೆ ತುಂಬ ಚೆನ್ನಾಗಿರ್ತದೆ, ಪರಿಮಳ ಬರ್ತದೆ. ಹಾಗೆ ನಾನು ಸ್ವಲ್ಪ ಏಲಕ್ಕಿ ಹಾಕ್ತಾ ಇದ್ದೇನೆ. ನೋಡಿ, ಇದು ಒಂಥರ ಈಗ ಹದ ಬರ್ತಾ ಇದೆ, ಚೆನ್ನಾಗಿದೆ ನೋಡೋಕ್ಕೆ ಈಗ. ಹಾಗೆ ನಾನೀಗ ತುಪ್ಪ ಹಾಕ್ತಾ ಇದ್ದೇನೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೇಗಾಗ್ತಿದೆ ಅಂತ ಗೊತ್ತಿಲ್ಲ. ಆದರೆ ಈಗ ಟ್ರೈ ಮಾಡಿದೆ ಅಲ್ವಾ, ತುಂಬ ಖುಷಿ ಆಯಿತು. ಹಾಗೆ ಸ್ವಲ್ಪ ಪ್ಲೇಟಿಗೆ ಹಾಕಿ ನೋಡ್ತಾ ಇದ್ದೇನೆ ಯಾವ ಥರ ಇದು ಸರಿ ಆಯಿತಾ. ಅದಕ್ಕೆ ತಳ ಹಿಡ್ಕೊಳ್ಬಾರ್ದು ಪ್ಲೇಟಿಗೆ, ಇಲ್ಲಾಂದರೆ ಸ್ವಲ್ಪ ಅದಕ್ಕೆ ನಾನೀಗ ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೇನೆ. ಅದು ಚೆನ್ನಾಗಿ ಸರಿ ಹದಕ್ಕೆ ಬರಬೇಕು, ಆವಾಗ ಸ್ಟವ್ ಆಫ್ ಮಾಡಿದೆ. ಆಮೇಲೆ ಸ್ವಲ್ಪ ಒಂದು ಬಾಕ್ಸಿಗೆ ತುಪ್ಪ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಈ ಹಲ್ವಾ ಮಾಡಿರುವಂಥದ್ದನ್ನು ಹಾಕ್ತಾ ಇದ್ದೇನೆ.
ನೋಡಿ ಈ ರೀತಿ ಆಯಿತು. ಆಮೇಲೆ ಇದನ್ನು ನಾನು ಸ್ವಲ್ಪ ಹೊತ್ತು ನಾನು ಹಾಗೆ ಸ್ವಲ್ಪ ಮೆದು ಇತ್ತಲ್ವ, ಹಾಗಾಗಿ ನಾನು ಅದನ್ನು ಗಟ್ಟಿ ಆಗಲಿಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟೆ. ಹೊರಗಡೆ ಸಹ ಇಡ್ಬೋದು, ನಾನು ಅದು ಇದು ಸ್ಕೂಲಿಗೆ ತಗೊಂಡೋಗ್ಲಿಕ್ಕೆ ಇತ್ತಲ್ವ, ಅದಕ್ಕೋಸ್ಕರ ನಾನು ಹಾಗಿಟ್ಟೆ. ನೋಡಿ ಇದು ಇನ್ನೊಂದು ಬಾಕ್ಸಿಗೆ ಹಾಕಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದೆ ನೋಡಿ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ, ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು. ಮಗಳು ಕೇಕ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿತ್ತು, ಏನು ಪುಡಿ ಪುಡಿ ಏನು ಆ ಥರ ಎಲ್ಲ ಆಗ್ತಿರಲಿಲ್ಲ, ತುಂಬ ಚೆನ್ನಾಗಿತ್ತು ಅಂತ. ನಾನು ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಸಾರ್ಥಕ ಅಂತ ಆಯಿತು, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡಿರೋದು, ಆವಾಗಲೇ ತುಂಬ ಚೆನ್ನಾಗಿ ಬಂತು. ನೋಡಿ ಎಷ್ಟು ಚೆನ್ನಾಗಿ ಫೀಸ್ ಆಗ್ತಾಯಿದೆ, ಸ್ಮೂತಾಗಿ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು ಇನ್ನೂ ಕೂಡ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಓಕೆ ಬಾಯ್, ಥ್ಯಾಂಕ್ ಯು.